ಯಾಕ ಹಾಯ್ ಪಪ್ಪ ಬೈತಾರ ಪಾಪ ಹುಡುಗಿ ತುಂಬ ನಾಚಿಕೆ ಆಗ್ತದೆ, ನಾಚಿಕೆ ಬರ್ತದಕ್ಕೆ ಮತ್ತೆ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಚಿಕ್ಕಮ್ಮ, ಇವೆಲ್ಲ ಕ್ಲೀನ್ ಆಮೇಲೆ ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಮರ ದೊಡ್ಡದಾಗಿದೆ ನೋಡಿ, ಸೊ ಅದಕ್ಕಾಗಿ ಮರ ಕಟ್ ಮಾಡ್ತಾ ಇದ್ದೆ, ಬೇರು ಬಿಡೋದು ಬೇಡ ಅಂತ. ಸೊ ಹಾಗಾಗಿ ಸ್ನೇಹಿತರೆ ನೋಡಿ, ಚೆರ್ರಿ ತುಂಬ ಅಂದರೆ ತುಂಬ ಬೆಳೆದಿದೆ. ನಮ್ಮ ಮನೆಗೆ ಅಕ್ಕನ ಮಕ್ಕಳು ಬಂದಿದ್ದಾರೆ, ಸೊ ಹಣ್ಣು ತೆಗಿತಿದ್ದಾರೆ ನೋಡಿ, ಚೆರ್ರಿ ಹಣ್ಣು. ಇಲ್ಲೊಬ್ಳು ಕೂತ್ಕೊಂಡಿದ್ದಾಳೆ, ಇವಳು ಚೆರ್ರಿ ಹಣ್ಣು ತೆಗಿತಾ ಇದ್ದಾಳೆ. ಹೇಳು, ಏನಾದರೂ ಹೇಳು ನನ್ನ ಚಾನಲ್ ಅವರಿಗೆ. ನೋಡಿ ಗೈಸ್, ಇದು ಎಂತ ನಿಮ್ಮ ಕಡೆ ಎಲ್ಲ ಏನಂತ ಕರೀತಾರೆ ಕಮೆಂಟ್ ಮಾಡಿ ಆಯ್ತಾ. ನಮಗೆಲ್ಲ ಇದು ಗೊತ್ತಿಲ್ಲ, ನಾವು ಚೆರ್ರಿ ಅಂತ ಕರೆಯೋದು. ನಂತರ ಕೂತ್ಕೊಂಡಿರ್ರಿ ಅಂತ ಹೇಳು. ಎಲ್ಲರೂ ಏನು ಮಾಡ್ತಾಯಿದ್ರು ಕೂಡ ಆರಾಮಾಗಿ ಕೂತ್ಕೊಂಡಿರ್ತೇನೆ ಅಂತ ಹೇಳು. ಸೊ ಸ್ನೇಹಿತರೆ ನೋಡಿ, ಈಗ ಮರವನ್ನು ಕಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ. ಸೊ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಸೊ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನೋಡುವ ನನಗೆ ಕಟ್ ಮಾಡೋಕ್ಕಾಗುತ್ತಾ ಇಲ್ಲ ಮರ ಅಂತ. ಇನ್ನೇನು ಬಿಡ್ಲಿಕ್ಕಿತ್ತು ಫ್ರೆಂಡ್. ಅಮ್ಮ ನನ್ನ ಕೈಲಿ ಆಯ್ತಿಲ್ಲ. ನಮ್ಮ ಚಿಕ್ಕಮ್ಮನ ಡೈಲಾಗ್ ಬಂದ್ಬಿಟ್ಟು, ಅಮ್ಮ ನನ್ನ ಕೈಲಿ ಆಯ್ತಾ ಇಲ್ಲ ಮಾಡ್ಕೊಂಡು ಈಗ ಮಗ ಕೇಟು ಬೈಲತ್ತದೇನೋ. ಅಯ್ಯ ಅದೇನು ಭಯ. रुला दिया आपने, एक आदमी में इतना टैलेंट कैसे होता? हम बहुत छोटे हैं सर, आपकी कला के सामने ये तो सब कुछ बहुत ही नीचा. मैं मेरी तरफ से आपको 5 लाख रुपए की भेंट देना. ಹಲೋ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಶಾನಿಗೆ ಏನು ತಗೊಂಡ್ಬಂದಿದ್ದಾರೆ ಪಪ್ಪ, ಸ್ಟಿಕ್ಕರ್ಸ್ ತಗೊಂಡು ಬಂದಿದ್ದಾರೆ ನೋಡಿ, ಇಲ್ಲಿ ನೋಡಿ. ಸೊ ನಾನು ಮೆಹಂದಿ ತೊಗೊಂಡು ಬಾ ಅಂತ ಹೇಳಿದೆ. ಸೊ ನಂಗೆ 2 ಅಂತ ಹೇಳಿದೆ, ಹಾಗಾಗಿ ಶಾನು ಕೂಡ 2 ಆರ್ಡರ್ ಹೇಳಿದಾಳ ಪಪ್ಪನಿಗೆ. ಸೊ ಹಾಗಾಗಿ 4 ಮೆಹಂದಿ ತೊಗೊಂಡು ಬಂದಿದ್ದಾರೆ. ಸೊ ಸ್ನೇಹಿತರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಯಾಕೆ ತಂದಿರೋದು ಅಂತ ಆಮೇಲೆ ವೀಡಿಯೋದಲ್ಲಿ ಹೇಳ್ತೇನೆ ನಾನು. ನನಗೋಸ್ಕರ ಏನು ತಂದಿದ್ದಾರೆ ಅಂದರೆ ತರಕಾರಿ ತೊಗೊಂಡು ಬಂದಿದ್ದಾರೆ. ಯಾಕೆಂದರೆ ಅಡುಗೆ ಮಾಡೋಕ್ಕೆ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಸ್ನೇಹಿತರೆ ಇಷ್ಟೊತ್ತು ಕೆಲಸ ಮಾಡಿಕೊಂಡು ಇವಾಗ ಬಂದಿದ್ದಾರೆ. ಸೊ ನನಗೆ ಸ್ವಲ್ಪ ಮುಖ ನೋಡಿ ಯಾವ ಥರ ಆಗಿದೆ ಅಂತ, ಸ್ವಲ್ಪ ಹುಷಾರಿಲ್ಲ. ಸೊ ಹುಷಾರಂತ ಏನಲ್ಲ, ನಾನು ಮೊನ್ನೆ ಬಿರಿಯಾನಿ ತಿಂದಿದ್ದೆ. ಸೊ ಹಾಗಾಗಿ ಸ್ಟಮಕ್ ಸ್ವಲ್ಪ ಪೇನ್, ಫುಡ್ ಪಾಯ್ಸನ್ ಆದಂಗೆ ಪೇನ್ ಸ್ಟಾರ್ಟ್ ಆಯಿತು. ಸೊ ಸ್ನೇಹಿತರೆ ನೋಡಿ, ಸ್ನೇಹಿತರೆ ಯಾವ ಥರ ಸ್ಟಿಕ್ಕರ್ಸ್ ಇದೆ ಅಂತ. ಎಷ್ಟು ಚೆನ್ನಾಗಿದೆ ಸ್ಟಿಕ್ಕರ್ಸ್ ಎಲ್ಲ. ಶಾನನ್ ಫೇವ್ರೇಟ್ ತಿಂಡಿ ಅಲ್ಲ ಶಾನ? ನನ್ನ ಫೇವ್ರೇಟ್ ನಿಂದ? ಹಾಂ, ನನ್ನ ಫೇವ್ರೇಟ್ ಇದು. ನಾನು ಜಾಸ್ತಿ ತಿನ್ನಲ್ಲ, ಅಪರೂಪ ತರ್ತಾರೆ ಈ ತಿಂಡಿ. ಸೊ ನೆಕ್ಸ್ಟ್ ನೋಡಿ, ಖಾರ ಕಡ್ಡಿ, ಸೇವ ಇಲ್ಲಾಂದರೆ ಖಾರ ಅಂತ ಹೇಳ್ತಾರೆ. ಸ್ನೇಹಿತರೆ ನೋಡಿ, ತಂದ ತಕ್ಷಣವೇ ಈಗ ಮೊಬೈಲ್ ತುಂಬ ಸ್ಟಿಕ್ಕರ್ ಹಚ್ತಾ ಇರೋದು ನೋಡಿ. ಯಾರು ನೋಡಿದ್ದು? ಯಾರು ಹಚ್ಚಿದ್ದು? ನೋಡಿ ಹಚ್ತಾ ಇದ್ದಾಳೆ ಸ್ಟಿಕ್ಕರ್. ತಂದ ತಕ್ಷಣವೇ ಅರ್ಜೆಂಟ್ ಅಂದರೆ ಇಷ್ಟು ಈ ಥರ ಇರಬಾರ್ದಪ್ಪ ಜನ.
ಜಾಗನೇ ಇಲ್ಲ ಅಲ್ಲಿ. ಇದು ನಂಗೆ ಇಲ್ಲ ಇದು ಈ ಥರ ಓಪನ್ ಬರಬಾರ್ದು, ಗೊತ್ತಾಯ್ತಾ ನಿಂಗೆ? ಇಲ್ಲಿ ಹಾಕ್ತೇನೆ ಇಲ್ಲಿ. ನನ್ನ ಮೊಬೈಲಿಗೆ ಒಂದು ಕೊಡು, ಎಲ್ಲ ನಿಮ್ಮ ಮೊಬೈಲಿಗೆ ಅಂಟಿಸಿದ್ರೆ. ಅದು ನಂದು ಖರಾಬ್ ಇತ್ತಿದ್ದು, ಇದು ಖರಾಬ್ ಇದ್ರೆ ನಾ ಹಾಕ್ತಾ ಖಾನಿ ನಂದು ತಗೋತಾ ನಾನು ಮಾಡಿ. ಸೊ ನೋಡಿ, ದಿನಾಲಿ ಇದನ್ನು ತರಿಸ್ಕೊಳ್ತಾಳೆ. ಯಾಕಂತ ಗೊತ್ತಿಲ್ಲ, ಇದರಲ್ಲಿ ಏನು ಐಟಮ್ ಇದೆ ಅಂತ ನೋಡೋ ಬನ್ನಿ. ಒಂದೇ ಹಾಗೆಲ್ಲ ಅದು ಪೆನ್ನಿಗೆ ಹಾಕ್ಬೇಕೇನೋ, ಪೆನ್ಸಿಲಿಗೆ, ಪೆನ್ನಿಗೆ. ಸ್ನೇಹಿತರೆ, ಇವ್ರು ಯಾರಂತ ಗೊತ್ತಾಗ್ತಾ ಇದೆಯಾ ನೋಡಿ, ಚೆಕ್ ಮಾಡಿದ್ರ? ರೀ ಹಾಕಿ ತೋರಿಸ್ರಿ ಯಾವ ಥರ ಅಂತ. ನೋಡ್ರಿ, ಈಗ ಕೊರೋನಾ ಟೈಮಲ್ಲಿ ಬರ್ತಿದ್ರಲ್ಲ ಈ ಥರ ಹಾಕೊಂಡು, ಅಲ್ಲ ಚೆನ್ನಾಗಿತ್ತ? ಹಾಂ. जो मैं रोई, जो मैंने सहा, मतलब मैंने बहुत गलत किया अपने साथ. मतलब अब मेरे को रोना नहीं चाहिए था. मुझे दुख किसी को अपने हाथों की डोर किसी के हाथ में नहीं देनी चाहिए थी. वो गलत था. आई शुड रिस्पेक्ट माई सेल्फ. ಹಡ್ಡಿನ ಕೈಲಿ ದುಡ್ಡಿನ ಹೆರಿಸಿ, ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ, ಸೊಳ್ಳೆಯ ಕೈಯಲ್ಲಿ ಶೋಭಾನ ಹೆಣಿಸಿ, ಶನಿವಾರ ಊಟಕ್ಕೆ ಹೋಗುವಾಗ ಕಣ್ಣ ಮುಚ್ಚ. ಸರಿ, ಹ್ಞೂ. ಕಣ್ಣ ಮುಚ್ಚ ಗಾಯ ಗೂರ ಮುದ್ದಿನ ಹತ್ತಿ ಗಾಜಿ. ಹಾಂ, ಮುಂದೆ ಮುಂದೆ ಹೆಣಿ ಹೆಣಿ ಮತ್ತೆ ಅದು ಬರ್ತದೆ ಬೇರೆ ಸಾಲ. ಹಾಂ, ಇದಕ್ಕೆಲ್ಲ ಅಲ್ಲ ಅದು ಅಪ್ಪ ನನಗೆ ಯಾಕೆ, ಅದು ಬೇರೆ ಬುಕ್ ಅಲ್ಲಾಗಿತ್ತು. ಅದು ಬುಕ್ ಎಲ್ಲದ, ಅದು ಒಳಗೆ ಇದರಲ್ಲಿ ಏನದ, ಮತ್ತೆ ಇದರಲ್ಲಿ ಏನು ಬರುತ್ತೆ ನಿಂಗೆ? ಇದ್ರಾಗ ಹ್ಞೂ, ಇದಿರುತ್ತ. ನಿಂಗೆ ಯಾವ್ದು ಬರುತ್ತೆ ಇದರಲ್ಲಿ ಈಗ? ಇದ್ರಾಗ ಹಾಂ, ಇದೇನು ಹಂಚಿ ತಿನ್ನು. ಯಾವ ಬಿಸ್ಕಿಟ್ ತಗೊಂಡಿದ್ರಾಗ? ಹಾಂ, ಹೇಳು. ಮಾಡಿದ್ರೆ ಡನ್. ಹೇಳು. ಹಾಂ, ಅಪ್ಪನಿಗೆ ಅಪ್ಪನಿಗೆ 4 ರೊಟ್ಟಿ, ಅಮ್ಮನಿಗೆ 2 ರೊಟ್ಟಿ, ನನಗೆ ಮಾತ್ರ ಒಂದೇ ರೊಟ್ಟಿ, ಯಾಕೆ ಗೊತ್ತಿಲ್ಲ. ಅಪ್ಪನಿಗೆ ದೊಡ್ಡ ಮೀಸೆ, ಅಮ್ಮನಿಗೆ ಉದ್ದ ಜಡೆ. ದೊಡ್ಡ ಜಡೆ, ನನಗೆ ಮತ್ತೆ 2 ಇಲ್ಲ,